ಕಾಮ್ರೇಡ್ಸ್, ಕನ್ನಡ ಸಮಸ್ತ ನಾಡಿನ ಜನತೆಗೆ ನಿಮ್ಮ ಮನೆ ಮಗ ಹರೀಶ್ ಗೌಡ ಮಾಡುವ ನಮಸ್ಕಾರಗಳು. ಈ ದಿನದ ವಿಷಯ, ನಮ್ಮ ಸ್ನೇಹಿತರು ಒಬ್ಬರು, ಸರ್ ನಾನು ಇಂಟರ್ವ್ಯೂವಿಗೆ ಹೋಗಬೇಕು ಅಂತಂದರೆ ನನಗೆ ತುಂಬ ನಡುಕ ಉಂಟಾಗುತ್ತೆ, ನರ್ವಸ್ನೆಸ್ ಆಗುತ್ತೆ, ಇಂಟರ್ವ್ಯೂನಲ್ಲಿ ಕೇಳುವಂಥ ಕ್ವಶನ್ಗೆ ನಾನು ಆನ್ಸರ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ತಾವೊಂದು ವಿಡಿಯೋವನ್ನು ಮಾಡಿ ಆನ್ಲೈನ್ನಲ್ಲಿ ಹಾಕಬೇಕು ಅಂತ ಕೇಳ್ಕೊಂಡಿದ್ದರಿಂದ ಈ ದಿನ ನಾನು ಈ ಇಂಟರ್ವ್ಯೂ ನರ್ವಸ್ನೆಸ್ ಹೋಗೋದ್ರ ಬಗ್ಗೆ ಹಾಗೂ ಇಂಟರ್ವ್ಯೂನ ಯಾವ ಥರ ಅಟೆಂಡ್ ಮಾಡಿದ್ರೆ ತಾವು ಪಾಸ್ ಆಗ್ತೀರಿ ಅಂತನ್ನೋದ್ರ ಬಗ್ಗೆ, ಇನ್ನು ಕೆಲವಾರು ಇಂಡಸ್ಟ್ರೀಸು ಮತ್ತು ಅಲ್ಲಿ ಇರುವಂತಹ ಮೆಥಡ್ಸು, ಮತ್ತು ತಾವು ಇಂಟರ್ವ್ಯೂ ಯಾವುದಕ್ಕೋಸ್ಕರ ಯಾವ ಜಾಬಿಗೆ ಹೋಗಬೇಕು, ಯಾವುದರಿಂದ ನಿಮಗೆ ಅತಿ ಹೆಚ್ಚು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ, ಎಲ್ಲವನ್ನು ಈ ವಿಡಿಯೋ ಮುಖಾಂತರ ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ತಾವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಡ್ರೋನ್ ಗುರು ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಅತ್ಯುನ್ನತವಾದ ವಿಡಿಯೋಗಳನ್ನು ನಾನು ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ. ತಮ್ಮ ಸಹಕಾರ ಯಾವಾಗಲೂ ಇರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈ ದಿನ ನಮ್ಮ ಸ್ನೇಹಿತರೊಬ್ಬರು, ಹರೀಶ್ ಗೌಡ್ರೆ, ನಾನು ಇಂಟರ್ವ್ಯೂಗೆ ಹೋಗಿದ್ದೆ, ಇಂಟರ್ವ್ಯೂನಲ್ಲಿ ನನಗೆ ಪಾಸಾ ಫೇಲಾ ಅಂತ ಗೊತ್ತಾಗ್ತಾ ಇಲ್ಲ, ಮತ್ತು ನಿಮಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ, ಆದ್ದರಿಂದ ಇಂಟರ್ವ್ಯೂ ಹೇಗೆ ಅಟೆಂಡ್ ಮಾಡಬೇಕು, ಇಂಟರ್ವ್ಯೂನಲ್ಲಿ ಯಾಕೆ ಫೇಲ್ ಆಗ್ತಾರೆ, ಇಂಟರ್ವ್ಯೂನ ಮಾಡೋದ್ರಿಂದ ಅವರು ಕೊಡುವಂಥ ಸ್ಯಾಲ್ರಿಗೆ ನಾವು ಫಿಕ್ಸ್ ಆಗಿ ನಮ್ಮ ಇಡೀ ಎಜುಕೇಷನ್ನ ಮುಗಿಸಿರುವಂತಹ ಒಂದು ಆ ಹಣಕ್ಕಿಂತ ನಮ್ಮ ಈ ದುಡಿಮೆ ಹಣ ತುಂಬ ಕಡಿಮೆ ಆಗುತ್ತೆ. ಆದ್ದರಿಂದ ಇದಕ್ಕೆಲ್ಲ ಒಂದು ವಿಡಿಯೋನ ಮಾಡಿ ತಾವು ಕೊಡಬೇಕು ಅಂತ ಸಮಸ್ತ ಕನ್ನಡ ನಾಡಿನ ಜನತೆಗೆ ತಾವು ನೀಡಬೇಕು ಅಂತ ಕೇಳ್ಕೊಂಡಿದ್ದರಿಂದ ಈ ಒಂದು ವಿಡಿಯೋವನ್ನು ನಾನು ಆನ್ಲೈನ್ನಲ್ಲಿ ಹಾಕ್ತಾಯಿದ್ದೇನೆ. ತಮ್ಮೆಲ್ಲರ ಸಹಕಾರ ಅತಿ ಮುಖ್ಯ. ಹಾಗೂ ನನ್ನ ವಿಡಿಯೋದಲ್ಲಿ ಏನಾದ್ರು ತಪ್ಪಿದರೆ ತಾವು ತಿಳಿಸ್ಕೊಡ್ಬೇಕು. ಹಾಗೂ ತಮ್ಮಲ್ಲಿ 108 ವಿಷಯ ಇರುತ್ತೆ, ಅದನ್ನು ಕೂಡ ತಾವು ಕಮೆಂಟ್ಸ್ ಗ್ರೂಪಲ್ಲಿ ನೀವು ಹಾಕಿ ತಿಳಿಸ್ಬೋದು. ನಾನು ಇಂಟರ್ವ್ಯೂನ ಹೇಗೆ ಅಟೆಂಡ್ ಮಾಡಬೇಕು, ಈಗ ಎಜುಕೇಷನ್ ಕಂಪ್ಲೀಟ್ ಆಯಿತು, ಜನಗಳು ಅವರ ಒಂದು ಬಾಯಿನಲ್ಲಿ ಕೇಳುವಂಥದ್ದು ಕೆಲಸ ಹುಡುಕುವುದೇ ಒಂದು ಕೆಲಸವಾಗಿದೆ ಅಂತ ಹೇಳ್ತಾರೆ. ಆದರೆ ಕೆಲಸ ಕರೆಕ್ಟಾಗಿ ಹುಡುಕಿ ಕರೆಕ್ಟ್ ಕಂಪನಿನಲ್ಲಿ ಸಿಕ್ತು ಅಂತಂದರೆ ನೀವು ಲೈಫ್ ಟೈಮ್ ಸೆಟಲ್ ಆಗ್ತೀರಾ ಅನ್ನೋದು ಗೊತ್ತಿದೆ. ಆದರೆ ಅದಕ್ಕೆ ಮುಂಚೆ ಹೈರ್ ಮಾಡೋರು, ನಿಮ್ಮನ್ನು ಕೆಲಸಕ್ಕೆ ಸೇರಿಸ್ಕೊಳ್ಳೋರು 108 ಅಭಿಪ್ರಾಯಗಳನ್ನು ನಿಮ್ಮಲ್ಲಿ ಕಲೆ ಹಾಕಿ ನಿಮ್ಮ ಮನಸ್ಥಿತಿಯನ್ನೇ ಚೇಂಜ್ ಮಾಡಿಬಿಡ್ತಾರೆ. ಆದ್ದರಿಂದ ತಾವು ಫಿಕ್ಸ್ ಆಗಬೇಕು. ತಾವು ಏನು ಎಜುಕೇಷನ್ ಮಾಡಿರ್ತೀರ, ಈಗ ಕಂಪ್ಯೂಟರ್ ಸೈನ್ಸ್ ಮಾಡಿರ್ತಾರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರ್ತಾರೆ, ಅಥವಾ ಇನ್ಯಾವುದೋ BA ಮಾಡಿರ್ತಾರೆ, BCom ಮಾಡಿರ್ತಾರೆ, ಲಾ ಓದಿರ್ತಾರೆ, ಅವರು ಏನು ಪ್ರೊಫೆಷನ್ನ ತಗೊಂಡ್ರೆ ನಾನು ಮುಂದುವರಿಬೋದು, ಮತ್ತು ಅವರ ಸುತ್ತಮುತ್ತಲಿನ ವಾತಾವರಣ ಯಾವ ಥರ ಇದೆ, ಅಲ್ಲಿ ಬಿಸ್ನೆಸ್ ಇದೆಯಾ, ಬರೀ ಬಿಸ್ನೆಸ್ ಮಾಡಿದ್ರೆ ದುಡ್ಡು ಬರುತ್ತಾ, ಅಥವಾ ನಾವು ಜಾಬ್ಗೆ ಹೋದರೆ ದುಡ್ಡು ಬರುತ್ತಾ, ಬಿಸ್ನೆಸ್ ಮಾಡಿ ಅತಿ ಹೆಚ್ಚು ದುಡ್ಡನ್ನು ನಾವು ಕ್ರೋಢೀಕರಣ ಮಾಡ್ಕೋಬೋದಾ, ಅಥವಾ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಇದೆಯಾ ನಮ್ಮ ಹತ್ರ, ಮತ್ತು ಅಲ್ಲಿ ಜಾಬ್ಗೆ ಹೋಗೋದ್ರಿಂದ ಈ ಬಿಸ್ನೆಸ್ ಟೆನ್ಷನ್ಸ್ ಎಲ್ಲ ನಮಗೆ ರಿಮೂವ್ ಆಗುತ್ತಾ ಅನ್ನೋದನ್ನೆಲ್ಲ ತಾವು ಫಸ್ಟು ತಿಳ್ಕೊಂಡು, ತದನಂತರ ಇಂಟರ್ವ್ಯೂಗೆ ಹೋಗಿ ಜಾಬ್ ಅಟೆಂಡ್ ಮಾಡಬೇಕಾ ಅಥವಾ ಓನ್ ಬಿಸ್ನೆಸ್ ಮಾಡಬೇಕಾ ಅನ್ನೋದನ್ನ ತಾವು ತಿಳ್ಕೊಬೇಕು. ಯಾಕಂದರೆ ಟೈಮ್ ಈಸ್ ವೆರಿ ಶಾರ್ಟ್. ಈ ದಿನಗಳಲ್ಲಿ ಟೈಮು ತುಂಬಾ ಕಡಿಮೆ ಇದೆ ಅಂತಂದರೆ ತಾವು ಇಂಟರ್ವ್ಯೂಗೆ ಹೋಗ್ತೀರಿ, ಅಟೆಂಡ್ ಮಾಡ್ತೀರಿ, ಪುನಃ ಬರ್ತೀರಿ, ಇನ್ನು ಅದೇನೋ ಅವ್ರು ಫೇಲ್ ಮಾಡಿ ಕಳಿಸ್ತಾರೆ, ಇನ್ನೊಂದು ಕಡೆ ಹೋಗ್ತೀರಿ, ಪುನಃ ಅಟೆಂಡ್ ಮಾಡ್ತೀರಿ, ಪುನಃ ಬರ್ತೀರಿ, ಪುನಃ ಇನ್ನೊಂದು ಕಡೆ ಹೋಗ್ತೀರಿ. ಇದು ಏನಾಗುತ್ತೆ, ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡಿಬಿಡುತ್ತೆ. ಆದ್ದರಿಂದ ನೀವು 2 ಡೈಮೆನ್ಷನಲ್ ವ್ಯೂನಲ್ಲಿ ವರ್ಕ್ ಮಾಡಬೇಕು. ಯಾವುದು, ಒಂದು ಡೈಲಿ ಅರ್ನಿಂಗ್ಸ್ ಬೇಸಿಸ್ ಏನಾದ್ರು ಒಂದು ವರ್ಕ್ ಮಾಡಬೇಕು. ನೀವು ಪ್ರತಿಯೊಂದು ದಿನ ನೀವು ಖುದ್ದು ನಿಮ್ಮನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು ಅಂತಂದರೆ ತಾವು ಯಾವುದಾದ್ರು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ನ ಮಾಡ್ತಾ ಇರಬೇಕು. ಅದ್ರ ಜೊತೆಗೇ ತಾವು ಇಂಟರ್ವ್ಯೂನಲ್ಲಿ ಪಾಸಾಗಿ ಮುಂದೆ ಹೋಗುವಂತಹ ಒಂದು ಕನಸನ್ನು ಕೂಡ ಕಾಣಬೇಕು. ಯಾಕಂದರೆ ಒಂದು ಮುಗಿದು ಹೋದ ಕ್ಷಣ ವಾಪಸ್ ಬರೋದಿಲ್ಲ, ಮುಗಿದು ಹೋದ ದಿನ ವಾಪಸ್ ಬರೋದಿಲ್ಲ. ಎಷ್ಟು ಕೋಟಿ ಕೊಡ್ತೀನಿ ಅಂದ್ರೂ ಅದು ಬರೋದಿಲ್ಲ. ಆದ್ದರಿಂದ
ತಾವು ತಮ್ಮಲ್ಲೇ ಪ್ಲ್ಯಾನ್ನ ಮಾಡ್ಕೋಬೇಕು. ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಯಾವ ಬಿಸ್ನೆಸ್ ನಡೀತಾ ಇದೆ ಅದನ್ನು ಒಂಚೂರು ನೋಡಬೇಕು. ಅತಿ ಕಡಿಮೆ ಬಂಡವಾಳ ಹೂಡಿ ಸಂಪಾದನೆ ಮಾಡುವಂಥದ್ದು ಆಗಿರ್ಬೋದು, ಅದನ್ನು ಮಾಡ್ಕೋಬೇಕು. ಅಥವಾ 10 to 5 ಅಥವಾ 7 to 3, 4 ಅಥವಾ OT ಇರುತ್ತೆ, ಕೆಲವು ಸಲ ಓವರ್ ಟೈಮ್ ಡ್ಯೂಟಿ ಇರ್ತದೆ, ಅಲ್ಲಿ ದುಡ್ಡು ಹಣ ಜಾಸ್ತಿ ಗಳಿಕೆ ಆಗುತ್ತೆ ಅಂತ ನೋಡಬೇಕು. ಯಾಕಂತಂದರೆ ಈ ಒಂದು ದಿನದ ಸಂಬಳ ನಿಮ್ಮ ಮುಂದಿನ ಒಂದು ಜೀವನವನ್ನು ಸರಿಪಡಿಸುತ್ತೆ. ಈ ದಿನ ನೀವು ಕೂತ್ಕೋತು ಅಂದರೆ ಮುಂದಿನ ದಿನ ನೀವೇನು ಪೇಚಾಡಬೇಕಾಗತ್ತೆ. ಅಂದರೆ ಬೇರೆಯವರೆಲ್ಲ ಮಾಡ್ತಾಯಿದ್ದಾರೆ, ಅವ್ರು ಹಂಗೆ ಅರ್ನ್ ಮಾಡ್ತಾಯಿದ್ದಾರೆ, ಇವ್ರು ಹಿಂಗೆ ಅರ್ನ್ ಮಾಡ್ತಾಯಿದ್ದಾರೆ ಅಂದರೆ ಪ್ರತಿಯೊಬ್ಬರು ಅವರ ಎಫರ್ಟ್ ಹಾಕದೇ ಯಾರೂ ಹಣ ಮಾಡಲು ಸಾಧ್ಯವಿಲ್ಲ, ಯಾರೂ ಅವರ ಸಂಬಳವನ್ನು ಗಳಿಸಲು ಸಾಧ್ಯವಿಲ್ಲ. ಇದು ತಮ್ಮಲ್ಲಿ ಮನದಟ್ಟನ್ನು ಮಾಡ್ಕೊಳ್ಳಿ. ಕೆಲವಾರು ಮಂದಿಗಳಲ್ಲಿ ನೋಡಿದ್ದೀನಿ, ಇಲ್ಲ ಅವರು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ರು, ಅಲ್ಲಿ ಹೋಗ್ಬಿಟ್ಟು ಏನೋ ಪೂಜೆ ಮಾಡಿಸ್ಕೊಂಬಂದರು, ಆಮೇಲೆ ಅವ್ರ ಬಿಸ್ನೆಸ್ ನಡೀತಾ ಇದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ, ಅವರು ಇಂಟರ್ವ್ಯೂಗಿಂತ ಮುಂಚೆನೇ ಈ ದೇವಸ್ಥಾನಕ್ಕೆ ಹೋಗಿದ್ರು, ಅಲ್ಲಿ ಪೂಜೆ ಏನೋ ಮಾಡಿಸಿದ್ರು. ನಿಮ್ಮ ಧಾರ್ಮಿಕ ಚಿಂತನೆಗಳನ್ನ ನಾವು ಹಾಳು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನೀವು ಧಾರ್ಮಿಕ ಚಿಂತನೆಯನ್ನು ನೀವು ಇಟ್ಟುಕೊಂಡು ಪೂಜೆಯನ್ನು ಸಲ್ಲಿಸಿ ಮಾಡಿ, ಎಲ್ಲ ಮಾಡಿ, ಬಟ್ ನಿಮ್ಮಲ್ಲಿ ಇರುವಂಥ ತಪ್ಪುಗಳನ್ನು ತಾವು ತಿದ್ದುಕೊಳ್ಳಿ. ತಪ್ಪುಗಳು ಏನೇನು ಮಾಡ್ತೀರಿ, ಇಂಟರ್ವ್ಯೂವನ್ನು ಅಟೆಂಡ್ ಮಾಡೋದಕ್ಕೂ ಮುಂಚೆ ತಾವು ಯಾವ ಕಂಪನಿ ಏನು, ಅದರಲ್ಲಿ ಉತ್ಪನ್ನ ತಯಾರಾಗ್ತಾರಂಥದ್ದು ಏನು, ಅದರ ಟ್ರಾನ್ಸಾಕ್ಷನ್ಸ್ ಏನಿದೆ, ಮತ್ತು ಅದು ಡೈಲಿ ಅದು ಜನಗಳಿಗೆ ಅವಶ್ಯಕತೆ ಇರುವಂತಹ ವಸ್ತುನ ಅಥವಾ ಯಾವಾಗಲೂ ರೇರ್ಲಿ ಹೋಗುವಂತಹ ಪ್ರಾಡಕ್ಟಾ, ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ತಾವು ಕಲೆ ಹಾಕ್ತಾ ಇರಬೇಕು. ಪ್ರತಿಯೊಂದು ದಿನವೂ ತಾವು ನ್ಯೂಸ್ ಪೇಪರ್ಗಳನ್ನು ಓದ್ತಾ ಇರಬೇಕು. ಕೆಲವಾರು ವಿಡಿಯೋಗಳನ್ನು, ಮೀಡಿಯಾಗಳನ್ನು ಎಲ್ಲ ತಾವು ನೋಡಿ ಅಟೆಂಡ್ ಮಾಡ್ತಾ ಇರಬೇಕು. ಜೊತೆಗೆ ತಮ್ಮ ಒಂದು ಸಣ್ಣ ಬಂಡವಾಳವನ್ನು ಹೂಡಿ ಕೂಡ ಅದರಲ್ಲೂ ಎಕ್ಸ್ಪೀರಿಯೆನ್ಸನ್ನು ಮಾಡ್ಕೋತಾ ಇರಬೇಕು. ಅಥವಾ ನೀವು ಇಲ್ಲ ನಾನು ಓನ್ಲಿ ಕಂಪನಿಗೆ ಹೋಗಿ ನಾನು ಅರ್ನ್ ಮಾಡಬೇಕು ಅಂತ ಅಂದರೆ ನೀವು ಅದಕ್ಕೆ ಇದನ್ನೆಲ್ಲ ಬಿಟ್ಟು ತಯಾರಿಯನ್ನು ಮಾಡಬೇಕು. ತಯಾರಿ ಯಾವ ಥರ ಮಾಡಬೇಕು, ಒಂದು ಜಾಬ್ಗೆ ಹೋಗ್ಬೇಕಂತಂದರೆ ಪ್ರತಿಯೊಂದು ನಿಮ್ಮ ಸರ್ಟಿಫಿಕೇಟ್ನ ಫಸ್ಟು ಸೆಟ್ ಆಫ್ ಜೆರಾಕ್ಸ್ ಮಾಡಿ ಇಟ್ಕೋಬೇಕು. ಸೆಟ್ ಆಫ್ ಜೆರಾಕ್ಸ್ ಮೊದಲನೇ ಪೇಜ್ನಲ್ಲಿ ನೀವು ನಿಮ್ಮ ಬಯೋಡೇಟಾವನ್ನು ಹಾಕಬೇಕು. ಬಯೋಡೇಟಾ ಪ್ರತಿಯೊಂದು ಫೋಟೋ ಜೊತೆಗೆ ಬಯೋಡೇಟಾವನ್ನು ಹಾಕಬೇಕು. ಮತ್ತು ನಿಮ್ಮ ಸ್ಕಿಲ್ಸ್ ಏನೇನಿದೆ ಅಂತ ಅನ್ನೋದನ್ನ ನೀವು ಅಂಡರ್ಲೈನ್ ಮಾಡಬೇಕು. ನಿಮ್ಮಲ್ಲಿರುವಂಥ ಸ್ಕಿಲ್ಸ್ ಮೇಲೆ ಕೆಲವಾರು ಕಂಪ್ನಿಯಲ್ಲಿ 108 ಜಾಬ್ಗಳಿರುತ್ತೆ. ಅವರು ನಿಮ್ಮನ್ನ ಹೈರ್ ಮಾಡ್ಬೇಕಂತಂದರೆ ಯಾವ ಜಾಬ್ಗೆ ಹಾಕಬೇಕು, ಇವ್ರನ್ನ, ಈ ಹುಡುಗನ ಯಾವ ಜಾಬ್ಗೆ ಕಳಿಸಿದ್ರೆ ಒಳ್ಳೆಯದು, ಈ ಹುಡುಗಿನ ಯಾವ ಜಾಬ್ಗೆ ಕಳಿಸಿದ್ರೆ ಒಳ್ಳೆಯದು ಅಂತಂದರೆ ನೀವು ಕಲ್ತಿರುವಂತಹ ವಿದ್ಯೆಯನ್ನು, ಎಕ್ಸ್ಪೀರಿಯೆನ್ಸ್ ಆಗಿರೋಂಥದ್ದನ್ನ ನೀವು ಅಂಡರ್ಲೈನ್ ಮಾಡಿ ನನಗೆ ಇದು ಇಂಪಾರ್ಟೆಂಟಾಗಿ ಬರುತ್ತೆ ಅಂತ ಅಂದಾಗ ಅವ್ರಿಗೆ ಕಂಪನಿಯಲ್ಲಿ ಯಾರು ಹೈರ್ ಮಾಡ್ತಾರೆ ಅವ್ರಿಗೇನಾಗುತ್ತೆ, ಈಸಿ ಆಗುತ್ತೆ. ನಿಮ್ಮನ್ನ ಈ ಡಿಪಾರ್ಟ್ಮೆಂಟಿಗೆ ಹಾಕೋದ್ರಿಂದ ಅವ್ರಿಗೂ ಒಳ್ಳೆ ಒಂದು ಟೆಕ್ನಿಕಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಮತ್ತು ಅದೇ ಒಂದು ಬೇಸ್ನಲ್ಲಿ ನೀವು ಮುಂದೆ ಹೋಗೋದಕ್ಕೂ ಈಸಿ ಆಗುತ್ತೆ. ಅಥವಾ ಕೆಲವರು ತುಂಬ 108 ತಾಂತ್ರಿಕ ವಿದ್ಯೆಯನ್ನು ಕಲ್ತಿರ್ತಾರೆ, ಯಾವ ಡಿಪಾರ್ಟ್ಮೆಂಟಲ್ಲಿ ಹಾಕೋದ್ರೂ ಅವ್ರಿಗೆ ವರ್ಕ್ ಬರುತ್ತೆ, ಮಾಡ್ತೀನಿ ಅನ್ನೋ ಶಕ್ತಿ ಇರುತ್ತೆ, ಅಂಥವರು ಎಲ್ಲ ಕಡೆನೂ ಬಚಾವಾಗಿ ಹೋಗ್ತಾ ಇರ್ತಾರೆ. ತಾವು ಇಂಟರ್ವ್ಯೂಗೆ ಅಟೆಂಡ್ ಮಾಡಬೇಕು ಅಂದರೆ ಫಸ್ಟು ನಿಮ್ಮ ಫೋಟೋ ರೆಡಿ ಮಾಡ್ಕೋಬೇಕು, ನಿಮ್ಮ ಪರ್ಮನೆಂಟ್ ಅಡ್ರೆಸ್ ರೆಡಿ ಮಾಡ್ಕೋಬೇಕು, ನಿಮ್ಮ ಬಯೋಡೇಟಾವನ್ನು ನೀವು ರೆಡಿ ಮಾಡ್ಕೋಬೇಕು. ಪರ್ಮನೆಂಟ್ ಅಡ್ರೆಸ್ ಯಾಕೆ ಮಾಡಬೇಕು ಅಂತಂದರೆ ಎಷ್ಟೊಂದು ಸಲ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದಿರ್ತೀರಿ, ಪರ್ಮನೆಂಟ್ ಅಡ್ರೆಸ್ಗೆ ಅವ್ರು ಏನು ಮಾಡಿರ್ತಾರೆ, ಇದನ್ನು ಲೆಟ್ರನ್ನ ಕಳಿಸಿರ್ತಾರೆ, ಬನ್ನಿ ನೀವು ಜಾಬ್ಗೆ ಅಂತ ಅಂದ್ಬಿಟ್ಟು ಜಾಬ್ ಲೆಟ್ರ್ ಕಳಿಸಿರ್ತಾರೆ. ನೀವು ಬೇರೆ ಅಡ್ರೆಸ್ನಲ್ಲಿ ಇರ್ತೀರಿ, ಆ ಜಾಬ್ ಲೆಟ್ರ್ ನೀವು ಸೇರೋದೇ ಇಲ್ಲ, ಪರ್ಮನೆಂಟ್ ಅಡ್ರೆಸ್ ನೀವು ಪಕ್ಕ ಕೊಟ್ಟೇ ಇರೋದಿಲ್ಲ, ಅಥವಾ ನಿಮಗೆ ಲೆಟರ್ ಸಿಗುವಂಥ ಒಂದು ಅಡ್ರೆಸ್ ಕೊಟ್ಟೇ ಇರೋದಿಲ್ಲ. ಅಥವಾ ಈಗೆಲ್ಲ ಜಿಮೇಲ್ ಐ ಡಿ, ಇಮೇಲ್ ಐ ಡಿ ಎಲ್ಲ ಇರುತ್ತೆ, ಜಿಮೇಲ್ ಐ ಡಿ ಕರೆಕ್ಟಾಗಿ ಹಾಕೇ ಇರೋದಿಲ್ಲ, ಫೋನ್ ನಂಬರ್ ಕರೆಕ್ಟಾಗಿ ಹಾಕೇ ಇರೋದಿಲ್ಲ. ಎಷ್ಟೊಂದು ಕಡೆ ಇದರಿಂದ ತಮ್ಮ ಒಳ್ಳೆಯ ಸ್ಯಾಲರಿ ಕೆಲಸವನ್ನು ತಾವು ಹಾಳು ಮಾಡ್ಕೋತಾ ಇದ್ದೀರಾ ಅಂತ ತಮಗೆ ನಾನು ಈ ಮೂಲಕ ತಿಳಿಯಪಡಿಸ್ತಾ ಇದ್ದೇನೆ. ನಾನೇ ಎಷ್ಟೊಂದು ಜನಕ್ಕೆ ಬಯೋಡೇಟಾ ಎಲ್ಲ ಮಾಡಿಕೊಡ್ದಾಗ ಅವರಲ್ಲಿ 108 ಕ್ವಶನ್ಗಳಿರುತ್ತೆ, ಆದರೆ ಅವ್ರಿಗೆ ಏನು ಬರಿಬೇಕು, ಏನು ಮಾಡಬೇಕು, ಅವ್ರು ಎಕ್ಸ್ಪೀರಿಯೆನ್ಸ್ ಆಗಿರ್ತಾರೆ, ಎಲ್ಲ ಇರ್ತಾರೆ. ಆ ಒಂದು ಬಯೋಡೇಟಾದಲ್ಲಿ ಅವರನ್ನು ಯಾವ ಥರ ತೋರಿಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ.
ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಫಸ್ಟು ತಮ್ಮ ಪರ್ಮನೆಂಟ್ ಅಡ್ರೆಸ್ ಬರೀರಿ, ಕರೆಕ್ಟಾಗಿ ಇಮೇಲ್ ಐ ಡಿ ಅಥವಾ ಜಿಮೇಲ್ ಐ ಡಿನ ಬರೀರಿ, ಕರೆಕ್ಟು ಫೋನ್ ನಂಬರ್ ತಾವು ರಿಸೀವ್ ಮಾಡುವಂಥ ಮೊಬೈಲ್ ಕಾಂಟ್ಯಾಕ್ಟ್ನಲ್ಲಿರುವಂಥ ಡೈಲಿ ವರ್ಕಿಂಗ್ನಲ್ಲಿರುವಂಥ ಮೊಬೈಲನ್ನು ಯೂಸ್ ಮಾಡಿ ಪ್ರತಿಯೊಂದು ಕಾಲನ್ನು ಅಟೆಂಡ್ ಮಾಡಿ. ಆಗ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೆಕೆಂಡು, ನೀವು ಬಯೋಡೇಟಾನ ಕಳಿಸ್ತೀರ, ಎಲ್ಲಿಗೆ ಕಂಪ್ನಿಗೆ ಹೋಗ್ತೀರಿ, ಕಳಿಸ್ಕೊಡ್ತೀರಿ. ಆಗ ಅವ್ರು ಏನು ಮಾಡ್ತಾರೆ, ಬಯೋಡೇಟಾ ನೋಡಿಬಿಟ್ಟು ಕಂಪ್ನಿಗೆ ಕರೀತಾರೆ, ಬನ್ನಿ ಈ ಜಾಬ್ಗೆ ಅಂತ. ಆ ಕಂಪನಿಗೆ ನೀವು ಬಯೋಡೇಟಾ ಕಳಿಸಿದ ತಕ್ಷಣ ನೀವು ಪ್ರತಿಯೊಂದು ಅದರ ವಿಚಾರವನ್ನು, ಟ್ರಾನ್ಸಾಕ್ಷನ್ನ ಏನಾಗ್ತದೆ, ಎಷ್ಟು ಇದು ನಂಬರ್ 1 ಕಂಪನಿನ, ಇದರಲ್ಲಿ ಉತ್ಪನ್ನಗಳು ಏನೇನು ತಯಾರಾಗುತ್ತೆ, ಯಾವ ಥರ ಉತ್ಪನ್ನ, ನೀವು ಯಾವ ಉತ್ಪನ್ನಕ್ಕೆ ಎಲ್ಲಿ ಯಾವ ಡಿಪಾರ್ಟ್ಮೆಂಟ್ಗೆ ಸೇರಿಕೊಂಡ್ರೆ ಸರಿ ಅಂತ ನೀವು ಡಿಸೈಡ್ ಮಾಡ್ಕೋಬೇಕಾಗಿರುತ್ತೆ. ಮತ್ತು ಪ್ರತಿಯೊಂದು ಇನ್ ಡೀಟೇಲಾಗಿ ಸ್ವಲ್ಪ ಈಗೆಲ್ಲ ಗೂಗಲ್ ಇದೆ, ಕ್ರೋಮ್ ಇದೆ, ಫೇಸ್ಬುಕ್ ಇದೆ, ಯೂಟ್ಯೂಬ್ ಇದೆ, ಪ್ರತಿಯೊಂದನ್ನು ತಾವು ಯೂಸ್ ಮಾಡಿಕೊಂಡು, ಕ್ರೋಮ್ ಇದೆ, ಯೂಸ್ ಮಾಡಿಕೊಂಡು ಕಲಿಕೆಯನ್ನು ಗ್ರಹಿಸಬೇಕು. ಕಲಿಕೆಯನ್ನು ಗ್ರಹಿಸಲಿಲ್ಲ ಅಂತಂದರೆ ಅದು ಆಗೋದಿಲ್ಲ. ಸಡನ್ನಾಗಿ ಹೋದ, ಸಡನ್ನಾಗಿ ಜಾಬ್ ಕೊಟ್ಟು, ಸಡನ್ನಾಗಿ ಒಂದು 40-50 ಸಾವಿರ ಸಂಬಳ ಕೊಡು ಅಂತಂದರೆ ಅದು ಯಾರ ಕೈಯಿಂದನೂ ಸಾಧ್ಯದಿಲ್ಲ. ಯಾಕೆ, ನಿಮ್ಮನ್ನು ನೀವು ಯಾವ ಥರ ಮಾಡ್ಕೋಬೇಕು ಅಂತಂದರೆ, ನೀವು ಜಾಬಲ್ಲೇ ಅರ್ನ್ ಮಾಡಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದು ಫಸ್ಟು ನಿಮ್ಮನ್ನು ನೀವು ತಯಾರಿ ಮಾಡ್ಕೋಬೇಕು. ನಿಮ್ಮನ್ನು ನೀವು ಯಾವ ಥರ ತಯಾರಿ ಮಾಡ್ಕೋಬೇಕು ಅಂದರೆ, ಪ್ರಾಡಕ್ಟ್ ಅದ್ರ ಬಗ್ಗೆ ತುಂಬ ಆಳವಾಗಿ ತಾವು ತಿಳ್ಕೊಬೇಕು. ಪ್ರತಿಯೊಂದು ಈಗ ರೀಸೈಕ್ಲಿಂಗ್ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ಇದೆ, ಮತ್ತು ಪಾಲಿಮರ್ಸ್ ಇದೆ, ಮತ್ತು ಬರ್ಲುಗಳದ್ದು ಮಂಕಿ ಬ್ರ್ಯಾಂಡ್ಸು ಅಥವಾ ಇನ್ನೂ ಕೆಲವಾರು ಬರ್ಲುಗಳದ್ದು ಕಂಪನೀಸ್ ಇದೆ ಈಸಿಯಾಗಿ ಆಗೋಂಥದ್ದು. ಅಥವಾ ಪ್ಯಾಕಿಂಗ್ ಆ್ಯಂಡ್ ಬೆವರೇಜಸ್ ಅಂತ ಇದೆ, ಪ್ಯಾಕಿಂಗ್ ಆ್ಯಂಡ್ ಬೆವರೇಜಸ್ ಕಂಪನೀಸ್ ಇದೆ. ಬೇರೆ ಬೇರೆ ಪ್ರಾಡಕ್ಟ್ನ ಆಯಿಲ್ಲು, ತುಪ್ಪ, ಈ ಕುರ್ಕುರೆ ಐಟಮ್ಸು ಇದನ್ನೆಲ್ಲ ಏನು ಮಾಡ್ತಾರೆ, ಪ್ಯಾಕ್ ಮಾಡೋದಕ್ಕೆ ಒಂದು ಕಂಪ್ನಿ ಮಾಡ್ಕೊಂಡಿದ್ದಾರೆ. ಅಥವಾ ಗ್ಲಾಸ್ ಮೇಕಿಂಗು, ಟೀ ಮೇಕಿಂಗು, ಕಪ್ಪು ಮೇಕಿಂಗು, ಅಥವಾ ವಾಟರ್ ಕಪ್ ಮೇಕಿಂಗು ಇದೆಲ್ಲ ಇದೆ. ಅಥವಾ ಊಟಕ್ಕೆ ಹಾಕ್ತಾರಲ್ಲ ವೈಟ್ ಶೀಟ್ಸು, ಅದ್ರ ಮ್ಯಾನುಫ್ಯಾಕ್ಚರಿಂಗು, ಇದೆಲ್ಲ ತುಂಬ ಈಸಿ ವರ್ಕು. ಓನ್ ಬಿಸ್ನೆಸ್ ಆದ್ರೂ ಮಾಡ್ಬೋದು, ಅಥವಾ ಇದಕ್ಕೆ ಕಂಪನೀಸ್ ಇದೆ, ತಾವು ಸ್ವಲ್ಪ ದಿನ ಹೋಗಿ ಎಕ್ಸ್ಪೀರಿಯೆನ್ಸ್ ಆಗಿ ಅಲ್ಲಿ ಯಾವ ಥರ ಪ್ರಾಡಕ್ಟ್ ಆಗುತ್ತೆ, ಹೆಂಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಎಷ್ಟು ಡಿಸ್ಟ್ರಿಬ್ಯೂಷನು, ಎಷ್ಟಕ್ಕೆ ಎಷ್ಟು, ಟನ್ಗೆ ಎಷ್ಟು ದುಡ್ಡು ಸಿಗುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ನೀವು ಪಡೆಯಬೇಕು ಅಂತಂದರೆ ಫಸ್ಟು ಯು ಮಸ್ಟ್ ಬಿ ಎ ವರ್ಕರ್. ಅಲ್ಲಿ ಹೋಗಿ ವರ್ಕ್ ಮಾಡಿ ತಾವು ಎಲ್ಲವನ್ನು ಗ್ರಹಿಸಬೇಕು. ಗ್ರಹಿಸಿದಾಗ ಒಂದು ನಾಲೆಡ್ಜ್ ಬರುತ್ತೆ. ತದನಂತರ ತಾವು ಬಿಸ್ನೆಸ್ ಆದ್ರೂ ಮಾಡ್ಬೋದು, ಸ್ವಲ್ಪ ಅರ್ನ್ ಮಾಡಿಕೊಂಡು, ಅಥವಾ ಕಂಪನಿಯಲ್ಲೇ ಒಳ್ಳೆ ಸ್ಯಾಲ್ರಿ ಕೊಡ್ತಾಯಿದ್ದಾರೆ ಅಂದರೆ ಕಂಟಿನ್ಯೂಸ್ ಆಗಿ ಮಾಡಬೇಕು. ಕಂಟಿನ್ಯೂಸ್ ಮಾಡಬೇಕು ಅಂದರೆ ESI ಇರುತ್ತೆ, TA ಇರುತ್ತೆ, DA ಇರುತ್ತೆ. ಪ್ರತಿಯೊಂದು ತಮಗೆ ಕಂಪನಿ ಅಂತ ಹೋದಾಗ ಪ್ರತಿಯೊಂದು ಅಪ್ಲೈ ಆಗುತ್ತೆ, ಅದೆಲ್ಲ ನಿಮಗೆ ಆಫರ್ ಸಿಗುತ್ತೆ. ಬಟ್ ನಿಮ್ಮನ್ನು ನೀವು ಅಲ್ಲಿ ಉಳಿಸ್ಕೋಬೇಕು ಅಂತಂದರೆ 108 ಐಡಿಯಾಸ್ ಇದೆ. ಇನ್ನು ಮುಂದಿನ ದಿನಗಳಲ್ಲಿ, ಮುಂದಿನ ಚಾನಲ್ನಲ್ಲಿ ನಾನು ಈ ಇಂಟರ್ವ್ಯೂ ಹೇಗೆ ಮಾಡೋದು, ಯಾವ ತರಹ ನೀವು ಮಾಡಿದ್ರೆ ಅಲ್ಲಿಂದ ನೀವು ಉತ್ತೀರ್ಣರಾಗಿ ಮುಂದೆ ನೀವು ಒಂದು ದೊಡ್ಡ ಕಂಪ್ನಿನ ಕಟ್ಬೋದು ಅಂತ ತಮ್ಮಲ್ಲಿ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಒಳ್ಳೆಯದಾಗಲಿ.